ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಸಂಡೇ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ಏನಂತ ಹೇಳಿದ್ರೆ, ಶ್ರಾವಣ ಬರ್ತಾ ಇದೆ ಅಲ್ವಾ, ಶ್ರಾವಣ ವರಮಹಾಲಕ್ಷ್ಮಿ ಹಬ್ಬ ಎರಡೂ ಬರ್ತಾ ಇದೆ. ಸೊ ಅದಕ್ಕೆ ಕ್ಲೀನಿಂಗ್ ವ್ಲಾಗ್ ಆಗ್ತಾ ಇದೆ. ಇವಾಗ ನಾವು ಟಿಫನ್ ಮಾಡಿ ನಮ್ಮ ಅಕ್ಕ ಮನೆಗೆ ಹೋಗಿ ಅವಳು ಶ್ರಾವಣ ಮಾಡ್ತಾಳೆ ಆ್ಯಂಡ್ ವರಮಹಾಲಕ್ಷ್ಮಿ ಕೂಡ ಮಾಡ್ತಾಳಲ್ವ. ಸೊ ಅವಳಿಗೆ ಹೆಲ್ಪ್ ಮಾಡ್ತಾ ಇದ್ದೀವಿ. ನಾವು ಮಾಡಿದಾಗ ಅವಳು ಬಂದು ಹೆಲ್ಪ್ ಮಾಡೋದು, ಅವಳು ಮಾಡಿದಾಗ ನಾವು ಹೆಲ್ಪ್ ಮಾಡೋದು, ಇದು ಮ್ಯಾಂಡೇಟರಿ. ಸೈಡ್ಗೆ ಹಾಕು. ಸಾಕೆ ಸಾಕು ಇನ್ನೊಂದು ಸ್ವಲ್ಪ ದಿವಸ ಮರ್ತೋಯ್ತೇನೆ ಬಿಡು, ನೀನು ತಲೆ ಕೆಡ್ಸ್ಕೊಬಿಡು. ಇವಾಗ ಟಿಫನ್ ಮಾಡುವ. ಇವಾಗ ನಾವು ನಮ್ಮ ಅಕ್ಕ ಮನೆಗೆ ಬಂದಿದ್ದೀವಿ. ಏನಕ್ಕಂದರೆ ಶ್ರಾವಣ ಬರ್ತಾ ಇದೆ ಅಲ್ವಾ. ಇಲ್ಲಿ 2 ಫ್ಲೋರು ಅಲ್ಲೆರಡು ಫ್ಲೋರ್ ಹತ್ಕೊಬರ್ಷ ಸುಸ್ತಾಗೋಗುತ್ತೆ. ಏನು ತೈಲ್ಸೇ ಇಲ್ಲ. ಇವಾಗೆಲ್ಲ ನಮ್ಮ ಸಾಹೇಬ್ರು ಏನು ಮಾಡ್ತವ್ರೆ, ಧ್ಯಾನ ಮಾಡ್ತಾಯಿದ್ದಾನೆ, ಮೆಡಿಟೇಷನ್ ಮಾಡ್ತಿದ್ದಾನೆ. ಮಾಡು, ಸ್ವಲ್ಪ ಪೀಸ್ ಮೈಂಡ್ ಬರಲಿ. ಅದು ಕಪ್ಪಿ ಥರ ಆಡ್ತೈತೆ. ಇವಾಗ ಮೇಲ್ಗಡೆ ಹೋಗ್ಬಿಟ್ಟು ನೋ ಥ್ಯಾಂಕ್ಸ್, ಆಮೇಲೆ ಜ್ಯೂಸ್ ತರಿಸು, ಪಾರೆ ತೊಳ್ಕೊಟ್ಟಿದ್ದಕ್ಕೆ. ಇವಾಗ ಮೇಲ್ಗಡೆ ಹೋಗ್ಬಿಟ್ಟು ಹೋಗಿರೋದೆಲ್ಲ ಬ್ಲಾಕ್ ಮಾಡ್ಬಿಟ್ಟು ಒಳ್ಳೊಳು. ಏನೋ ವಾಟ್ ಕೀರ್ತನ ಅಣ್ಣ, ಅವೆಲ್ಲ ಗುಜ್ಜಿಗೆ ಹಾಕ್ಬಿಡು. ಹಾಕ್ಬೋದು. ನೀನು ಮಾಡ್ಕೊಂಡು ಲೈಬ್ರರಿ ಮಾಡಿದ್ಯಾ? ನೋಡಿ ಫ್ರೆಂಡ್ಸ್, ಈಗ ನೋಡಬೇಕು ಅಜ್ಜಿ ಪಾತ್ರೆ ತೊಳಿತವ್ರೆ, ಪಾತ್ರೆ ತೊಳಿತವ್ರೆ. ಇಲ್ಲ ಫ್ರೆಂಡ್ಸ್, ಇಲ್ಲಿ ನೋಡಿ, ಇದೆ ಪಾತ್ರೆಗಳು ಬೆಂಡ. ಏನು ನೋಡಿ ಫ್ರೆಂಡ್ಸ್, ಎಲ್ಲ ಸಾಮಾನು ಸಿಕ್ಕೊಂಡಿದ್ದೀನಿ. ಈಗ ಹಾಂ ನೋಡಿ ಫ್ರೆಂಡ್ಸ್, ಇವಷ್ಟೇ ಸಾಮಾನ್ಸಲ್ಲ ಹಾಕ್ಬೇಕಂತೀವಿ ನಾವು. ಆಮೇಲೆ ಅಲ್ಲಿ ಸಾಮಾನು ಒಳಗಡೆ ಹೆಜ್ಬಿಟ್ಟು ಆಮೇಲೆ ನಿನ್ನ ಫೋನ್ನ. ಹಬ್ಬಗಳಂದ್ರೇ ಒಂಥರ ಖುಷಿ. ಆ್ಯಂಡ್ ಎಕ್ಸ್ಪೆಷಲಿ ವರಮಹಾಲಕ್ಷ್ಮಿ ಹಬ್ಬ ನಮ್ಮ ಮನೆ ಗ್ರ್ಯಾಂಡಾಗಿ, ಅಂದರೆ ಗ್ರ್ಯಾಂಡನ್ನು ತೀರಾ ಗ್ರ್ಯಾಂಡಲ್ಲ, ನಮ್ಮ ತಕ್ಕ ಮಟ್ಟಕ್ಕೆ ನಾವು ಮಾಡ್ತೀವಿ. ಅಂದರೆ ಅದು ಬರ್ತಾ ಇದೆ ಅಂದರೆ ನಾವು 1 ಮಂತ್ ಮುಂಚೆನೇ ಫಸ್ಟೇ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀವಿ. ಈ ವರ್ಷ ಏನು ಐಟಮ್ಸ್ನ ಆ್ಯಡ್ ಮಾಡೋದು, ಹೇಗೆ ಮಾಡೋದು, ಹೋದ ವರ್ಷಕ್ಕಿಂತ ಚೆನ್ನಾಗಿ ಮಾಡಬೇಕು, ಚೆನ್ನಾಗಿರೋ ಕಲರ್ ಸ್ಯಾರಿ ತರಬೇಕು, ಹಾಗೆ ಹೀಗೆ ಅಂತ. ಅದು ಒಂದು ಪಾರ್ಟ್ ಅಂತ ಹೇಳಿದ್ರೆ, ಇದು ಸಾಮಾನುಗಳನ್ನೆಲ್ಲ ತೊಳೆಯೋದು, ಮನೆ ಕ್ಲೀನ್ ಮಾಡೋದು, ಅದಕ್ಕೆಲ್ಲ ಅಡುಗೆಗಳು ಮಾಡೋದು, ಅದೊಂದು ದೊಡ್ಡ ತಲೆನೋವು. ಆದ್ರೂ ಯಾವಾಗೂ ಏನು ತೊಳೆಯಲ್ಲ, ಜಸ್ಟ್ ವರ್ಷಕ್ಕೆ ಒಂದ್ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಹೋಗುತ್ತೆ, ಶ್ರಾವಣಕ್ಕೂ ಹೋಗುತ್ತೆ, ನೆಕ್ಸ್ಟ್ ಗೌರಿ ಹಬ್ಬಕ್ಕೂ ಆಗುತ್ತೆ. ಸೊ ಆ ಥರ ಪ್ಲ್ಯಾನ್ ಮಾಡ್ಕೊಂಡು ತೊಳಿತೀವಿ. ನಾವು ಈ ಸಲ ತೊಳಿಬೇಕಾಗಿತ್ತು. ಪ್ರತಿ ವರ್ಷ ನಾವು ತೊಳಿತಿದ್ವಿ, ನಮ್ಮ ಅಕ್ಕನೂ ಬಂದು ಮಾಡ್ತಾಯಿತ್ತು. ಏನಕ್ಕಂದರೆ ನಾವು ಇವಾಗ ರೀಸೆಂಟ್ಲಿ ಗೃಹ ಪ್ರವೇಶ ಮಾಡಿರೋದಕ್ಕೆ ಇಲ್ಲಿಂದ ಸಾಮಾನು ಸ್ವಲ್ಪ ಊರಿಗೆ ಶಿಫ್ಟ್ ಮಾಡಿದ್ವಲ್ವ, ಅಲ್ಲೇನೆ ಎಲ್ಲ ತೊಳೆದು ಅಲ್ಲೆಲ್ಲ ಇಟ್ಟಿದ್ದೀವಿ. ನಮ್ಮದೇನು ಅಷ್ಟು ಇರಲ್ಲ, ನಮ್ಮ ಜಸ್ಟ್ ನಾರ್ಮಲ್ ಕ್ಲೀನ್ ಮಾಡೋದಿರುತ್ತೆ ಆ್ಯಂಡ್ ಸ್ವಲ್ಪ ಯೂಸ್ ಮಾಡೋ ಪಾತ್ರೆಗಳು ತೊಳ್ಕೊಳ್ಳೋದಿರುತ್ತೆ. ಬಟ್ ನಮ್ಮ ಅಕ್ಕ ಮನೆಯದು ಎಲ್ಲ ಕ್ಲೀನ್ ಮಾಡಬೇಕಂತ ಕ್ಲೀನ್ ಮಾಡ್ತಾಯಿದ್ದೀವಿ. ಈ ಕ್ಲೀನಿಂಗ್ ವ್ಲಾಗ್ನ ಕೊನೆವರೆಗೂ ನೋಡಿ. ಆದರೂ ತುಂಬ ಸುಸ್ತಾಗೋಯ್ತು ಇದನ್ನೆಲ್ಲ ಮಾಡಿ ಮಟ್ಟೋಷ್ಟರಲ್ಲಿ. ನಿಮ್ಮ ಮನೇಲೂ ಆಲ್ರೆಡಿ ಎಲ್ಲ ಪ್ರಿಪ್ರೇಷನ್ ಐ ಥಿಂಕ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿರ್ತೀರ. ಈ ವಿಡಿಯೋ ನಿಮಗೆ ಇಷ್ಟ ಆಗಿ ಲಾಸ್ಟ್ವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆ ತಾಯಿ ವರಮಹಾಲಕ್ಷ್ಮಿ ಎಲ್ಲರ ಮನೆಗೂ ಲಕ್ಷ್ಮಿ ಬರಲಿ ಅಂತ, ನಿಮ್ಮ ಮನೆಗೂ ನಮ್ಮ ಮನೆಗೂ ಬರಲಿ ಅಂತ ಕೇಳ್ಕೊಳ್ತೀನಿ. ಇವಾಗ ನಮ್ಮ ಮನೆಯಿಂದ ಹೋಗೋಷ್ಟರಲ್ಲಿ ನಮ್ಮ ಅಕ್ಕ ಮತ್ತು ನಮ್ಮ ಅಣ್ಣ ಬರೋ ಮೇಲ್ಗಡೆ ಇರೋ ಸಾಮಾನುಗಳನ್ನೆಲ್ಲ ಕೆಳಗಡೆ ಇಟ್ಟಿದ್ರು. ಆಮೇಲೆಲ್ಲ ಎತ್ಕೊಂಡೋಗಿ ಎಲ್ಲ ಟೆರೆಸ್ ಮೇಲೆಲ್ಲ ಇಟ್ಟಿದ್ರು. ನಾವು ಟಿಫನ್ ಮಾಡಿಕೊಂಡು ನಾವು ಬಂದು ಇವಾಗೆಲ್ಲ ಕೂತ್ಕೊಂಡ್ವಿ. 3 ಜನ ಎಲ್ಲ ಪಾತ್ರೆ ತೊಳೆದು ಕೂತ್ಕೊಂಡ್ವಿ. ನಮ್ಮ ಅಕ್ಕ ಮತ್ತು ನಮ್ಮ ಅಣ್ಣ ಇಬ್ಬರು ಕೆಳಗಡೆ ರೂಮು, ಹಾಲು, ಕಿಚನೆಲ್ಲ ಅವರೆಲ್ಲ ಕ್ಲೀನ್ ಮಾಡ್ತಿದ್ರು. ಸೊ ಎಲ್ಲ ಪಾತ್ರೆಗಳನ್ನೆಲ್ಲ ತೊಳಿತಾ ಇದ್ದೀವಿ. ನಮ್ಮ ಕೀರ್ತನ ಅಂತೂ ಎಷ್ಟು ಹೆಲ್ಪ್ ಮಾಡ್ತಾಳೆ ಅಂದರೆ, ಬೇಡ ಅಂದಿದ್ದ ಕೆಲಸನೇ ಮಾಡ್ತಾಳೆ. ಅದಕ್ಕೆ ಕೊಟ್ಟಿದ್ವಿ ಅವಳಿಗೂ ಕೆಲಸ ಮಾಡಿದ್ರೆ ಸುಮ್ಮನೆ ಕೂತ್ಕೊಳ್ತಾಳೆ ಅಂತ. ಅಂದರೆ ಅವಳು ಸುಮ್ಮನೆ ಕೂತ್ಕೊಳ್ಳೋ ಮಗಳೇ ಅಲ್ಲ ಅವಳು.
ಅದನ್ನು ಅದರಲ್ಲಿ ಏನೇನೋ ಜೋಡಿಸ್ಕೊಳ್ಳೋದು ಆಟ ಆಡೋದು, ಮಮ್ಮಿ ಇದು ಬೇಕು, ಮಮ್ಮಿ ಅದು ಬೇಕು, ಅಕ್ಕ ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅನ್ನೋ ತುಂಬ ತಲೆ ತಿನ್ನುತ್ತೆ. ಇವಾಗ ಶ್ರಾವಣಕ್ಕೆಲ್ಲ ಕ್ಲೀನಿಂಗ್ ನಡೀತಾ ಇದೆ ನಮ್ಮನೇಲಿ. ಇನ್ನೂ ಇಷ್ಟಿದೆ, ಇಷ್ಟು ಅದು ತೊಳಿಬೇಕು. ನಮ್ಮ ಮಮ್ಮಿ ನಮ್ಮ ಕೀರ್ತನ ಅಕ್ಕ ನಾವು ಎಲ್ಲರೂ ಮಾಡ್ತಾಯಿದ್ವಿ. ಅಷ್ಟೆಲ್ಲ ತೊಳೆದಾಗಿದೆ. ಆ ಕಡೆ ಇರೋವನ್ನೆಲ್ಲ ತೊಳೆದೈತಿ, ಇನ್ನೇನೆಲ್ಲ ತೊಳೆದಿಲ್ಲ. ಇಷ್ಟನ್ನೆಲ್ಲ ವಾಶ್ ಮಾಡಿದ್ದಾಳೆ ಬಟ್ಟೆಗಳು ಮಿಷಿನ್ಗೆ ಹಾಕಿ. ತಟ್ಟಿಗೆಲ್ಲ ಮುಗೀತು. ಇವಾಗ ಇದನ್ನೆಲ್ಲ ಜೋಡಿಸಿದ್ದೀವಿ. ತುಂಬ ಸುಸ್ತಾಗೋಯ್ತು ಮಾಡೋಷ್ಟರಲ್ಲಿ. ಹಾಂ, ಆಮೇಲೆ ಇಲ್ಲಿ ತುಳಸಿ ಕೊಟ್ಟಿದೆ ನಮ್ಮ ಮನೆ. ಇನ್ನೂ ಕ್ಲೀನಿಂಗ್ ನಡೀತಾನೆ ಇದೆ. ಇದು ಫೋನ್ ನೋಡ್ತೈತೆ. ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಅಯ್ಯೋ ನಂದೆ. Just shut up. Shut your mouth. ಮಿಕ್ಸ್ಚರ್ ಕೊಟ್ಟು ಬೈತೀನಿ ಅಂತ ಕರ್ದ ಕೊಡ್ತಾರೆ. ಇದು ಮುಕ್ತ ಬಿದ್ದೈತಿ. ಆ್ಯಂಡ್ ಈ ಪಾತ್ರೆಗಳನ್ನ ಎತ್ತೋದು ಒಂಥರ ತಲೆನೋವು. ಅಂದರೆ ಅದನ್ನೆಲ್ಲ ವಾಶ್ ಮಾಡಾದ್ಮೇಲೆ ಅದ್ರ ಜಾಗಕ್ಕೆ ಇಡೋದು ಮತ್ತಿನ್ನೊಂದು ಥರ ತಲೆನೋವು. ಒಂದು ಬಾಕ್ಸ್ ಕ್ಯಾಪ್ ಸಿಕ್ಕರೆ ಇನ್ನೊಂದು ಬಾಕ್ಸ್ ಕ್ಯಾಪ್ ಸಿಗೋಲ್ಲ. ಸಖತ್ ಕನ್ಫ್ಯೂಷನ್ ಆಗುತ್ತೆ. ಈ ಪಾರ್ಟ್ ಅಂತೂ ನಾನು ಬೇಕಾದ್ರೆ ತೊಳಿತೀನಿ, ಎಲ್ಲ ಮಾಡ್ತೀನಿ. ಇದು ಪ್ಯಾಕಿಂಗ್ ಪಾರ್ಟ್ ಅಂತೂ ನನಗೆ ಒಂಚೂರು ಇಷ್ಟ ಆಗಲ್ಲ. ನನಗೆ ನಿಜವಾಗ್ಲೂ ಇರಿಟೇಟ್ ಆಗುತ್ತೆ. ಇದು ಸಿಕ್ಕಿದ್ರೆ ಅದು ಸಿಗೋಲ್ಲ, ಆ ಥರ ಸಿಕ್ಕಿದ್ರೆ ಇದ್ರ ಸಿಗೋಲ್ಲ. ಫುಲ್ಲು ಇರಿಟೇಟಿಂದನೇ ಎಲ್ಲರೂ ಬೇಗ ಮಾಡಿ ಮುಗಿಸಿದ್ವಿ. ತುಂಬ 12:30 1 o'clock ಆಗೋಗಿತ್ತು. ತುಂಬ ಬಿಸಿಲು ಬೇರೆ ಬರ್ತಾಯಿತ್ತು. ಸೊ ಎಲ್ಲ ಬೇಗ ಕೆಲಸಗಳೆಲ್ಲ ಮಾಡಿ ಮುಗಿಸಿದ್ವಿ. ಎಲ್ಲ ಕ್ಲೀನೆಲ್ಲ ಮಾಡಿ ಆ್ಯಂಡ್ ನಮ್ಮ ಮನೆಗೆ ಹೋಗೋಣ ಅಂತ ನಾವು ರೆಡಿ ಆದ್ವಿ. ನಮ್ಮ ಅಕ್ಕ ಇಲ್ಲೇ ಲಂಚ್ ಮಾಡಿದ್ದೀನಿ, ಊಟ ತಿನ್ಕೊಂಡು ಹೋಗೋಂದ್ಲು. ಸೊ ನಾನು ಲಂಚ್ ಮಾಡಿಕೊಂಡೆ. ಆ್ಯಂಡ್ ಸಾಕಾಯ್ತಣ್ಣ. ಇನ್ನು ಇಷ್ಟು ಸಾಮಾನು ತೊಳೆದಕ್ಕೆ ಎಷ್ಟು ಸುಸ್ತಾಯಿತು ಗಾಯ್ಸ್. ಹಾಂ, ಅದನ್ನು ಶಿವಚಲುವರೆ ಹೋಗ್ಬೇಕು. ಅದು ನಮ್ಮ ಕೈಲಿ ಎತ್ತಕ್ಕಾಗಲ್ಲ. ಎಷ್ಟು ಇವಾಗ ಟೈಮು ಕೀರ್ತನ? ಓಡ್ತು ಟೈಮ್. ಹಾಯ್ ಟೈಮ್ ನೋಡು. 12:30 11:30ಗೆ ಸಾಮಾನು ತೊಳೆದು ಮುಗಿಸಿದ್ವಿ. ಆಮೇಲೆ ಸ್ವಲ್ಪ ಬ್ರೇಕ್ ತೊಗೊಂಡು ಮತ್ತೆ ಎಲ್ಲ ಒರೆಸಿ ಎಲ್ಲ ತುಂಬಿ ತಲೆಗಿಲೆ ಮೇಲೆ ಬಿದ್ದೋದು ಮಲ್ಕೊಂಡಿರ್ಬೇಕಾದಾಗ ನೀಟಾಗಿ ತುಂಬು. ಅಲ್ಲಿ ಅಣ್ಣ ಆ ಸ್ಪೇಸ್ಗೆ ಕ್ಯಾನ್ ತಗೊಬಂದು ಕೊಡ್ಲಾ? ಇದು ಚೀಲ ಇಲ್ಲ, ಚೀಲ ಖಾಲಿ ತಗೋ. ಆ ಲಾಸ್ಟ್ ಜಾರ್ಬಿಟ್ಟು ಆಮೇಲೆ ತುಂಬಿಡು. ಶ್ರಾವಣ್ ಸರಿಯಾಗಿ ವೆರೈಟಿ ಅಡುಗೆ ಮಾಡಿಲ್ಲ ಅಂದ ಇರೋದು. ದೊಡ್ಡ ಪಾತ್ರೆ ಇದೆ. ಆ ದೊಡ್ಡ ಪಾತ್ರೆಯಲ್ಲಿ ಮಡಗ್ಬೋದು. ಬಟ್ ನೀನು ಸ್ಟವ್ ಮಡಗ್ಬಿಟ್ಟಿದ್ಯಲ್ಲ ಅಲ್ಲಿ. ಅಷ್ಟೇ ಮತ್ತೆ ಇಲ್ಲೆಲ್ಲ ಹೋಗ್ಯಕ್ಕೆ ಆಲ್ರೆಡಿ ಇದರಲ್ಲಿ ಏನೇನೋ ಇದೆ. ಯಾರಿದು? ನಮ್ಮ ಅಣ್ಣನ ಯೂನಿಫಾರ್ಮ್. ಇದನ್ನು ಹಾಕ್ತೀನಿ, ನಿಜ ಹಾಕ್ತೀನಿ ಅಣ್ಣ. ಆಮೇಲೆ ನಮ್ಮ ಕೀರ್ತನ ಏನೇನೋ ಇದು ಮಾಡ್ಕೊಂಡಿದ್ದಾಳೆ. ಇಲ್ಲಿ ಸ್ವಲ್ಪ ಇದೆ. ಸಾಕಾಯ್ತು ಗಾಯ್ಸ್ ಎಲ್ಲ ಮಾಡಿ. ಏನು ಮಾಡೋಳೆ? ಯಾವ ಸಾಂಬಾರು ಇದು ಕೀರ್ತನ? ಯಾವ ಸಾಂಬಾರು ಕೀರ್ತನ? ಇಲ್ಲ ಆಲ್ರೆಡಿ 2 ಬಾಟ್ಲ್ ಆಯ್ತಲ್ಲ ಕೀರ್ತನ, ಮತ್ತೆ ಯಾಕೆ ಮಾಡ್ಕೊಂಡಿದ್ಯಾ? ಒಂದು ನಮ್ದು ಎತ್ಕೊಯ್ತೀನಿ. ಕರೆಕ್ಟ್. ನಮ್ಮ ಮನೇಲಿ ಬರೋ ಬಾಟ್ಲು ಬಾಕ್ಸ್ಗಳು ಎಲ್ಲ ಕಳ್ತನ ಮಾಡ್ಕೊಬಿಡ್ತಾಳೆ ಇವಳು. ಎಷ್ಟು ಬಾಟ್ಲುಗಳು ತಗೊಬರ್ತಾಳೆ ಅಂದರೆ ದಿನಕ್ಕೆ ಒಂದೊಂದು ಬಾಟ್ಲು ಚೇಂಜ್ ಮಾಡ್ತಾಳೆ ಇವಳು. ಬಾಕ್ಸ್ಗಳು ಚೇಂಜ್ ಮಾಡ್ತಾಳೆ. ಇವಾಗ ಇಲ್ಲಿ ಓಪನ್ ಮಾಡಿ ಶಿವಸಲ್ವಾ ಇದೆಲ್ಲ ಶ್ರಾವಣಕ್ಕೆ ಕೆಳಗಡೆ ಬೇಕಾದ್ರೆ ಅವೆಲ್ಲ ಏನು ಬೇಡ. ಬಟ್ ಇನ್ನೊಂದು ಪಾತ್ರೆ ಮಾಡ್ಕೊಂಡಿದ್ದಾಳೆ ಅನಿಸುತ್ತೆ. ಬೇಕಾಗಿರೋದು ಇಷ್ಟು ಆಲ್ರೆಡಿ ಹೋಗ್ದು ನಮ್ಮಮ್ಮ ಫುಲ್ ಸುಸ್ತಾಗ್ಬಿಟ್ಟೈತೆ. ಆ್ಯಂಡ್
ಇಲ್ಲಿ ಇದೀಗ ರೀಸೆಟ್ ತೊಗೊಂಡಿದ್ದು ಅಲ್ಲಾಡುತ್ತೆ ಸೌಂಡ್ ಆಗುತ್ತೆ. ಲಕ್ಷ್ಮಿಗೆ ಆಗುತ್ತೆ. ಇವತ್ತು ಬರೀ ಕ್ಲೀನಿಂಗ್ ವ್ಲಾಗ್. ಈ ಹಬ್ಬಗಳು ಬರೋದು ಬೇಡ, ಮನೆ ಕ್ಲೀನ್ ಮಾಡೋದು ಬೇಡ ಗುರು, ಸಾಕಾಯ್ತು. ಕೀರ್ತನಂಗೆ ಹೇಳ್ತವನಿ. ಏನು ಸಾಂಬಾರು ಮಾಡಿದ್ದೀರಿ ನಿಮ್ಮಲ್ಲಿ? ಏನು ಸಾಂಬಾರು? ಇದು ಈ ಪಾಟ್ ಐ ಥಿಂಕ್ ನಾನು ಕೊಟ್ಟಿದ್ದು ಮನೆ ಪ್ಲಾಂಟ್ ನೋಡಿ ಎಷ್ಟು ಉದ್ದ ಬೆಳೆದಿದೆ. ಇದು ನಮ್ಮ ಮನೆ ಪಾಟೇನೆ. ಇವ್ರ ಮನೆ ದೊಡ್ಡ ಪಾಟ್ ನಾನು ತೊಗೊಂಡೋಗಿ ಚಿಕ್ಕ ಪಾಟ್ ಕೊಟ್ಟೆ. ಇದು ನಮ್ಮ ಪಾಟೇನೆ. ಏನು ಇರ್ತೀವಿ ಅದು ಒಂದು ಪಾಟ್ ತಂದಿರ್ತದೆ. ಯಾರು ಕತ್ಕೊಂಡು ಹೋಗೋದು? ದಪ್ಪ ಎತ್ಕೊಂಡು ಹೋಗೋದ್ರೆ ನಮ್ಮ ಮನೆ ತುಳಸಿ ಗಿಡ ಅವಾಗ ಜಾಸ್ತಿ ಬರ್ತಿತ್ತು. ಇವರು ಒಂದೊಂದೇ ಆಗ್ತಾಳೆ. ನಮ್ಮ ಮನೇಲಿ ಗೊಂಚ್ಕೊಂತ ಥರ ಬರುತ್ತೆ, ಇಷ್ಟು ಬರುತ್ತೆ. ಇವಾಗ ಹೊಸ ಪಾಟ್ ತಂದ್ಬಿಟ್ಟು ಇದಕ್ಕೆ ಕಡ್ಡಿ ಬೇರೆ ನೆಟ್ಬಿಟ್ಟು ಇಷ್ಟುದ್ದ ಎರಡು ಕಡ್ಡಿ ಮಡಗಿದ್ದಾಳೆ. ಇಲ್ಲಿ ವಿಳ್ಯದೆಲೆ ಇವೆರಡನ್ನು ಜಾಯಿನ್ ಮಾಡಿ ಉದ್ದಕ್ಕೆ. ಅವಾಗೂ ಇಲ್ಲೆಲ್ಲ ಬಂದಿತ್ತು, ಇಷ್ಟು ಉದ್ದ ಬಿಟ್ಟಿದ್ವಿ ಮನಿ ಪ್ಲ್ಯಾಂಟ್ನ. ಆಮೇಲೆ ಎಲ್ಲ ಕಟ್ ಮಾಡಿಬಿಟ್ರು. ಇದು ಯಾವುದಿದು ಪ್ಲೇಟ್ ಚೆನ್ನಾಗೈತೆ, ತಗೊಂಡೋಗ್ಲಾ? ಇಷ್ಟೊತ್ತಿಗೆ ಕೆಲಸ ಮಾಡಿಕೊಟ್ಟಿದ್ದಕ್ಕೆ ಟಿಪ್ಸ್. ಊಟ ಮಾಡ್ತಾ ಇದ್ದೀವಿ. ಇವಾಗ ಊಟ ಮಾಡಿಕೊಂಡು ನಾವು ಮಾಡಬೇಕು. ಬರ್ತೀನಿ. ಕೊಡು ಬೇಗ ಬಾರ. ತಿನ್ನಂಗಿರ್ತೀನೋ ಬೇಗ ಹೋಗೋಣ. ನೋಡಿ ಯಾವ ಥರದ ಕುತ್ಕೊಂಡು ಊಟ ಮಾಡ್ತಾಳೆ ಯಾವಾಗಲೂ. ನಾನ್ಸೆನ್ಸ್ ಸ್ಟುಪಿಡ್ ಗರ್ಲ್. ಇವ್ರ ಫ್ರೆಂಡ್ಸ್ ಏನಾದರೂ ನೋಡ್ತಾ ಇದ್ರೆ ನೋಡಿ, ನಿಮ್ಮ ಫ್ರೆಂಡ್ ಹೀಗೆ ಕೂತ್ಕೊಂಡು ತಿನ್ನೋದು. ಕೆಲಸ ಮಾಡಿ ಬಂದು ಲಕ್ಕಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ. ಡೈಲಿ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ಅಂತ ಕ್ಲೀನ್ ಮಾಡಿ ಬಾಕ್ಸ್ ಹಾಕೊಳ್ತಾರೆ. ಇವ್ನು ಆಚೆ ಕಡೆ ನಿಂತ್ಕೊಂಡು ರೌಡಿಸಮ್ ಮಾಡ್ತಿದ್ದಾನೆ. ಓಯ್ ಬಾ ಒಳಗಡೆ, ಆಚೆ ನಿಂತಿರ್ತಿಲ್ವಾ? ಮೊಟ್ಟೆ ಏನು ಮಾಡ್ತಾರೆ ಮಾಡ್ಕೊಂಡು ಏನೋ ತಿಂತೀನಿ. ಅದೇ ತರಕಾರಿ ಆದ್ರೆ ಏನು ಮಾಡ್ಕೊತಿದ್ದಲ್ಲ, ತರಕಾರಿ ಓದ್ಕೊಂಡಿ ಮೊಟ್ಟೆ ನೀಟಾಗಿ ಹೇಳು. ಏನಂತ ನೀಟಾಗಿ ಹೇಳು. ನಿಮ್ಮಪ್ಪ ಮೊಟ್ಟೆ ತಂದು ಮಾಡ್ಕೋಣ ಅಂತ ಅಂತು. ಮತ್ತೆ ತರ್ಬೇಕಾಯ್ತಾ ಈಗ ನಾವು ಏನಾರು ಮಾಡ್ಕೊತಾರಲ್ಲ ಅಂತ ಅಂದಿ ನಾನು. ಮತ್ತೆ ಅವ್ನು ಮೊಟ್ಟೆ ತಂದ್ರೆ ಇಷ್ಟುಣ್ಣಲ್ಲೂ ಮಾಡ್ಕೊಂಡ್ಬಿಟ್ಟು ತಿನ್ಕೋತಾಳೆ. ಅದಕ್ಕೆ ತರಕಾರಿ ತಂದವನಿ. ಮತ್ತೆ ತರಕಾರಿ ತಗೊಂಡ್ರೆ ತರಕಾರಿ ಮಾಡ್ಕೊತಿದ್ಯಾ? ಹಂಗೆಲ್ಲ ಕೊಡು. ಮೊಟ್ಟೆ ಆಮ್ಲೆಟ್ ಅದು ಹಾಕೊಂಡು ತಿನ್ಕೊತೀನಿ. ತರಕಾರಿ ಏನೋ ಮಾಡ್ಕೊಂಡು ತಿನ್ನಲ್ವಲ್ಲ ಅದಕ್ಕೆ.